ನಾನು ಒಂದು ಮರ. ನಾನು ಮಾತಾಡೋದಿಲ್ಲ ನಿಜ, ಆದರೆ ಎಲ್ಲವನ್ನು ನೆನಪಿಟ್ಟುಕೊಳ್ತೀನಿ. ಒಂದು ಕಾಲದಲ್ಲಿ ಒಬ್ಬ ಚಿಕ್ಕ ಹುಡುಗ ನನ್ನ ಹತ್ತಿರ ಪ್ರತಿದಿನ ಬರುತ್ತಾ ನನ್ನ ಮೇಲೆ ಏರುತ್ತಿದ್ದ. ನನ್ನ ನೆರಳಲ್ಲಿ ಆಟ ಆಡ್ತಿದ್ದ. ನೀನು ನನ್ನ ಸ್ನೇಹಿತ ಅಂತ ಹೇಳ್ತಿದ್ದ. ಅವನ ನಗು ನನ್ನ ಎಲೆಗಳಲ್ಲಿ ನಿಲ್ತಿತ್ತು. ಅವನು ದೊಡ್ಡವನಾದ, ನಗರಕ್ಕೆ ಹೋದ, ಮತ್ತೆ ಬರ್ತೀನಿ ಅಂತ ಹೇಳಿದ. ನಾನು ಕಾಯ್ದೆ. ಒಂದು ದಿನ, 2 ದಿನ, ಹೀಗೆ ವರ್ಷಗಳು ಕಳೆದವು. ಒಂದು ದಿನ ಜನರು ಬಂದರು, ಆದರೆ ಅವನಲ್ಲ, ಬೇರೆಯ ಜನ. ಅವನು ನನ್ನನ್ನು ನೋಡಿದ್ರು, ಆದರೆ ಸ್ನೇಹಿತನಂತೆ ಅಲ್ಲ, ಒಂದು ಮರದ ತುಂಡು ಅಂತ. ಹಾಗೂ ಅವರು ಕತ್ತರಿಸಿದರು. ಮಾನವರು ಪ್ರೀತಿ ಕೊಟ್ಟಾಗ ಪ್ರಕೃತಿ ಜೀವಿಸುತ್ತದೆ. ಮಾನವರು ಲಾಭ ನೋಡಿದಾಗ ಪ್ರಕೃತಿ ಸಾಯುತ್ತದೆ. ಆ ಹುಡುಗ ಈಗ ದೊಡ್ಡವನಾಗಿದ್ದಾನೆ. AC ರೂಮ್ನಲ್ಲಿ ಕುಳಿತು ಹೀಟ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ. AC ಬಳಸೋದು ತಪ್ಪಲ್ಲ, ಆದರೆ AC ಬೇಕಾಗೋ ಮಟ್ಟಿಗೆ ಪ್ರಕೃತಿ ಬದಲಾಗೋಕೆ ಕಾರಣ ಏನು ಅನ್ನೋದನ್ನ ಅರಿತುಕೊಳ್ಳೋದು ಮುಖ್ಯ. ನಾವು ಪ್ರಕೃತಿಯನ್ನ ಕಾಪಾಡಿದ್ರೆ ಒಂದು ದಿನ AC ಇಲ್ಲದೆಯೂ ಕೂಡ ತಂಪು ಅನುಭವಿಸಬಹುದು. ನೀವು ಮರಗಳನ್ನು ಕಳೆದುಕೊಂಡರೆ ನಿಮ್ಮ ಬಾಲ್ಯವಷ್ಟೇ ಅಲ್ಲ, ಭವಿಷ್ಯವನ್ನು ಕಳೆದುಕೊಳ್ಳಬಹುದು. ಪ್ರಕೃತಿಯನ್ನ ಉಳಿಸಿ, ಅದು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ.